ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನೋ ಒಂದು ಮಾಡ್ತಾನೆ ಇವನು, ಆಯ್ತಾ? ಇಲ್ಲಿದ್ದಾರೆ ನೋಡಿ ಚಿನ್ನಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಾಯ್ತು ಎಲ್ಲ ಹೊಸ ವರ್ಷ? ಆ್ಯಂಡ್ ಇವತ್ತು ಜನವರಿ 2, 2ನೇ ತಾರೀಕು. ನಾನು ಹೇಳ್ತಿದ್ದೆ ಡೈಲಿ ವ್ಲಾಗ್ಸ್ ಅಪ್ಡೇಟ್ ಮಾಡ್ತೀವಿ ಜನವರಿಯಿಂದ ಅಂತ, ಹೊಸ ವರ್ಷದಿಂದ. ಸೊ ಅದಕ್ಕೆ ನಿಮಗೆ ಡಿಸಪಾಯಿಂಟ್ ಮಾಡೋದು ಬೇಡ, ನೀವೆಲ್ಲರೂ ಕೇಳ್ತಿದ್ದೀರಾ ಡೈಲಿ ವ್ಲಾಗ್ಸ್ ಹಾಕಿ ಅಂತ. ಇವತ್ತಿನ ಡೇ ಅಪ್ಡೇಟ್ ಏನಂದರೆ, ಬೆಳಗ್ಗೆನೇ ಎದ್ದು ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಸ್ವಲ್ಪ ಹೊರಗಡೆ ಒಂದು ಇಂಟರ್ವ್ಯೂಗೆ ಬಂದಿದ್ದೆ ನಾನು. ಒಂದು ಮೀಟಿಂಗು ಆಯಿತಾ. ಮೀಟಿಂಗು ಇವಾಗ ಮುಗ್ದಿದೆ, ಬ್ರೇಕ್ ಇತ್ತು. ಚಾಟ್ಸ್ ತಿನ್ನೋಕ್ಕೆ ಅಂತ ಹೇಳಿ ಹೊರಗಡೆಗೆ ಬಂದಿದ್ದೀವಿ. ಬನ್ನಿ ಚಾಟ್ಸ್ ತಿನ್ಕೊಂಡು ಮತ್ತೆ ಅಟೆಂಡ್ ಮಾಡಬೇಕು. ನಂದು ಏನು ವರ್ಕ್ ಅಪ್ಡೇಟ್ ಇದೆ ಅದನ್ನು ಕೊಡ್ತೀನಿ, ಓಕೆನಾ? ಸೊ ವೆಯ್ಟ್ ಮಾಡ್ತೀರಿ ಅದಕ್ಕೋಸ್ಕರ. 2025 ಎಲ್ಲರ ಲೈಫಲ್ಲೂ ಒಳ್ಳೇದಾಗ್ಲಿ, ಯಾರು ಕಣ್ಣೀರು ಹಾಕ್ಬೇಡಿ. ಹೌದು, ಅಂತ ಸಂದರ್ಭ ನಿಮ್ಗೆ ಯಾರಿಗೂ ಬರೋದು ಬೇಡ, ಕಣ್ಣೀರು ಹಾಕೋವಂಥ ಸಂದರ್ಭ. ಎಲ್ಲರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಕೆಲಸ ಮಾಡಿ, ದುಡಿಯೋಣ, ದುಡ್ಡು ಮಾಡೋಣ, ಕಷ್ಟಪಡೋಣ. ಕಷ್ಟಪಟ್ಟರೆ ಒಳ್ಳೇದಾಗುತ್ತೆ. ಏನು ಗೊತ್ತಾ, ಕಷ್ಟ ಎಲ್ಲರ ಲೈಫಲ್ಲೂ ಬರುತ್ತೆ. ಅದನ್ನು ಓವರ್ಕಮ್ ಮಾಡಿ ಚೆನ್ನಾಗಿ ಬದುಕೋದಿದೆಯಲ್ಲ, ಅದು ಲೈಫು. ಈ ವರ್ಷದ ಡೆಸ್ಟಿನಿ ಏನಂದರೆ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಕೆಲಸ ಮಾಡಬೇಕು, ಅಷ್ಟೇ. ಇವನನ್ನ ಮದುವೆ ಆಗಬೇಕು, ಅಷ್ಟೇ. ಅದೊಂದೇ ಡೆಸ್ಟಿನಿ, ಈ ವರ್ಷದ ಡೆಸ್ಟಿನಿ. ಇದು ಯಾವ ರೋಡ್ ಇರ್ಬೋದು ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಆ್ಯಂಡ್ ಈ ರೋಡ್ಗೂ ನನ್ನ ಬೆಸ್ಟ್ ಫ್ರೆಂಡ್ ಅಶ್ವಿನಿಗೂ ಒಂದೊಳ್ಳೆ ಅಟ್ಯಾಚ್ಮೆಂಟ್ ಇದೆ. ಯಾಕಂದರೆ ನಾನು ಇಲ್ಲಿ ಕಾಲೇಜ್ ಟೈಮಲ್ಲಿ ಸರಳ ಜೀವನ್ನಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಪಾರ್ಟ್ ಟೈಮ್ ಜಾಬ್ ಥರ ಆಫೀಸ್ ಮುಗಿಸ್ಕೊಂಡು ಸರಳ ಜೀವನ್ಗೆ ಹೋಗಿ ವರ್ಕ್ ಮಾಡ್ತಿದ್ದೆ. ಆಫೀಸ್ ಮುಗಿಸ್ಕೊಂಡು ಮತ್ತು ಈ ಬ್ರೇಕ್ ಟೈಮ್ ಇರಬೇಕಾದ್ರೆ, ಇಲ್ಲ ಡಿನ್ನರ್ಗೆ ಬ್ರೇಕ್ ಕೊಡ್ತಾರಲ್ಲ 8 ಗಂಟೆ ಹಂಗೆಲ್ಲ, ಆವಾಗ ಇಲ್ಲಿ ಬರ್ತಿದ್ವಿ ನಾವು ಚಾಟ್ಸ್ ಎಲ್ಲ ತಿನ್ನೋದಕ್ಕೆ ಈ ಫುಡ್ ಸ್ಟ್ರೀಟಿಗೆ. ಸೊ ಅದೊಂದು ಬೆಸ್ಟ್ ಮೆಮೊರಿ. ಅವಳು ನನಗೆ ಗೋಬಿ ಕೊಡಿಸ್ತಿದ್ಲು ಇಲ್ಲಿ ಯಾವಾಗ್ಲೂ. ಆ್ಯಂಡ್ ನಾವಿವಾಗ ಬಾಳೆ ದಿಂಡಿನಿಂದ ಚುರುಮುರಿ ಮಾಡಿಸ್ಕೊತಾ ಇದ್ದೀವಿ ಆಂಟಿ ಹತ್ರ. ಸೊ ಇದು ಹೆಲ್ದಿ ಚಾಟ್ ಫ್ರೆಂಡ್ಸ್, ಟ್ರೈ ಮಾಡಿ ನೀವು. ನೀವು ಟ್ರೈ ಮಾಡಿ ಆಂಟಿ. ಇದು ಯಾವುದೇ ಒಳ್ಳೆಯದು? ಹಾಂ, ತಿನ್ನಕ್ಕೆ ಟ್ರೈ ಮಾಡಿ ಬಂದಾಗ. ಈ ಕಡೆಗೆ ಇಲ್ಲಿ ನವರಂಗ್ ಸೈಡು ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಸ್ಟ್ರೈಟ್ ಬಂದಾಗ ಇಲ್ಲಿ ಆಂಟಿ ಕಾಣಿಸ್ತಾರೆ. ಇವ್ರ ಹತ್ರ ಬಂದು ಹೈಟ್ ಇದ್ದಾರೆ, ವೆಯ್ಟ್ ಇದ್ದಾರೆ, ಬ್ರೈಟ್ ಇದ್ದಾರೆ, ಒಳ್ಳೆ ಸ್ಮೈಲ್ ಇದೆ. ಇದೇನು ತಿನ್ಕೊಳ್ಳೋದು ಆಂಟಿ? ಕಿಡ್ನಿ ಸ್ಟೋನ್ ಅಲ್ವಾ? ನಮ್ಮ ಹುಡುಗಂಗೆ ಹೆಲ್ದಿ ಸ್ನ್ಯಾಕ್ಸ್ ತಿನ್ಸೋಣ ಅಂತ. ನಾನು ಆಳು ಮುಳು ತಿಂತಿರ್ತಾನೆ. ಅಲ್ಲಾಗಲೇ ದೋಸೆ ಬೇಕು ಅಂತವನೇ, ಮಸಾಲೆ ದೋಸೆ ಹಾಕ್ತಾನೆ, ದೋಸೆ ಬೇಕು ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ ನಾನು. ಇದರಲ್ಲಿ ಇವಾಗ ಚುರುಮುರಿ ಮಾಡ್ತಾರೆ. ಇವಾಗ ಹಾಕ್ತಾರೆ, ಕ್ಯಾರೆಟ್ ಹಾಕ್ತಾರೆ, ಆಮೇಲೆ ಸಾಲ್ಟ್ ಹಾಕ್ತಾರೆ, ಆಮೇಲೆ ಚಾಟ್ ಪೌಡರ್ ಹಾಕ್ತಾರೆ, ನಿಂಬೆ ಹಣ್ಣು ಹಾಕ್ತಾರೆ, ಕಡಲೆ ಬೀಜ ಹಾಕ್ತಾರೆ, ಸೇವ್ ಹಾಕ್ತಾರೆ, ಆಮೇಲೆ ಖಾರ. ಇದು ಮನೇಲೆ ಮಾಡಿರೋದು ಆಂಟಿ? ಸ್ವೀಟು ಅದು ಮನೇಲೆ ಮಾಡಿದ್ರ ಆಂಟಿ? ಮನೇಲೆ. ಓಕೆ, ಈಗ ಲಾಸ್ಟ್ ಮಿಕ್ಸ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿ ನಾನು ಕೋನ್ಗೆ ಹಾಕೊಡ್ತೀನಿ. ಬಾಳೆ ಎಲ್ಲ ಹಾಕಿ ಅವ್ರು ತಿಂತಾ ಇರ್ತಾರೆ. ಲೈಕ್ ಆದ್ರೆ ನೀವು ಲೈಕ್ ಕೊಡ್ಬೋದು. ಆಂಟಿ ನೋಡು ಏನ್ ಸಕ್ಕದಾಗ ಮಾತಾಡ್ತಾರೆ. ನಾನೆಲ್ಲೋ ಮಾತಾಡಲ್ಲ ಅನ್ಕೊಂಡು ಸುಮ್ಮನೆ ಕ್ಯಾಮ್ರಾ ಹಿಡ್ದೆ ನೋಡೋಣ ಹಿಂಗೇನೋ ಅಂತಾರಂತ. ಸೂಪರ್ ಆಂಟಿ, ನೀವು ಇಷ್ಟ ಆಗ್ಬಿಟ್ರಿ. ಏನ್ ನಿಮ್ಮ ಹೆಸರು? ಮಂಜುಳಮ್ಮಂಗೆ ಜೈ. ಬಿಗ್ ಬಾಸ್ ಅಲ್ಲಿ ಕಳಿಸ್ತಾರೆ ಎಲ್ಲ ಒಂದೆರಡು. ಯಾರಿಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಯಾರಿಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಲಾಯರ್ ಅವ್ರು ಇಷ್ಟ ಇದ್ರು. ಲಾಯರ್ ಜಗದೀಶ್ ಪಾಯಿಂಟ್ ಟು ಪಾಯಿಂಟ್ ಹಿಡಿತಾರಲ್ಲ. ಇಲ್ಲಿ ನಾನು ಹೆಲ್ದಿ ಸ್ನ್ಯಾಕ್ಸ್ ನಿಮಗೆ ತಿನ್ಸಕ್ ಕರ್ಕೊಂಡ್ ಬಂದಿರೋದು. ಹೌದು, ಮಸಾಲೆ ದೋಸೆ ತಿನ್ಬೇಡ, ಅದ್ರಲ್ಲೂ ಹೆಸರುಗಳು ಹಾಕಿಸ್ತಿದ್ದೀನಿ. ಹೆಲ್ದಿ. ನಾನು ಚೆನ್ನಾಗಿ ಹೋಗ್ತಿರೋದು ಪನ್ನೀರ್ ಮಸಾಲೆ ದೋಸೆ, ನನಗದು ಇಷ್ಟ. ಇಲ್ಲ ಆಗಲ್ಲ, ಬೋಟಿ ತಿನ್ಕೊಂಡು ಹೋಗೋಣ, ನಾನು ಕಂಪ್ನಿ ಕೊಡ್ತೀನಿ. ನೋಡಿ, ಹೆಲ್ದಿ ತಿನ್ನಿ ಅಂದ್ರೆ ಹನ್ನೆಲ್ಲಿ ತಿಂತಾರೆ. ಫ್ರೆಂಡ್ಸ್, ನನ್ನ ಮಾತಿಗೆ ಬೆಲೆನೇ ಇಲ್ಲ ಫ್ರೆಂಡ್ಸ್, ಬೆಲೆನೇ ಇಲ್ಲ. ನನಗೂ ಬೆಲೆ ಇಲ್ಲ, ನನ್ನ ಮಾತಿಗೂ ಬೆಲೆ ಇಲ್ಲ. ನಾನು ಮಸಾಲೆ ದೋಸೆ ತಿನ್ಬೇಕಂತ ಈಗ
ಬೋಟಿ ತಿನ್ಬೇಕು ಅವನು ನಾನು ಬೋಟಿ ತಿನ್ಬೇಕೀಗ. ತಿನ್ಬೇಕು, ಬೋಟಿ ತಿಂದೆ ಹೋಗಲ್ಲ. ನಾನು ಬೋಟಿ ಮಸಾಲೆ ಹೇಳಿದ್ದೀನಿ. ಅದು ಹೆಲ್ದಿಯಾಗಿ ಏನಂದರೆ ಹೆಸರುಗಳು ಹಾಕಿಸ್ಕೊಂಡು ಕಾಂಗ್ರೆಸ್ ಹಾಕಿಸ್ಕೊಂಡು ತಿನ್ನೋಣ ಅಂತ. ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ತಗೋಪ್ಪ, ಸಕ್ಕತ್ತಾಗಿರುತ್ತೆ. ಐತೆ ಫ್ರೆಂಡ್ಸ್, ನನಗೆ ಪೊಸೆಸಿವ್ ಬಾಯ್ ಫ್ರೆಂಡ್ ನೋಡಿ ಕಡೆಗೆ ಬೇಡವಾ, ಆಯ್ತು. ಅಲ್ಲ, ಹೋಗಿ ಮತ್ತೆ ಹೋಗಿ ಅವ್ರ ಹತ್ರ ಒಂದು ಪಾನಿಪುರಿ ತಿನ್ಕೊಬೋದು. ಚಾಲೆಂಜ್, ಒಂದು ಪುರಿ ಎತ್ಕೊಂಡು ತಿನ್ಕೊಬರೋಗ ಹೋಗು. ಹೋಗಿ ಸಿನಿಮಾ ಚಾಲೆಂಜ್ ಡೇರ್ ಎಕ್ಸೆಪ್ಟ್ ಇಲ್ಲ. ತಿನ್ಬೇಕು, ಡಿಸ್ಟರ್ಬ್ ಮಾಡಬಾರ್ದು ನನಗೆ. ನೋಡಿ ಫ್ರೆಂಡ್ಸ್, ಆಂಟಿ ಚೆನ್ನಾಗಿ ಮಾಡ್ತವ್ರೆ. ಆಹಾ, ಯಾರ್ಯಾರು ಬಾಯಲ್ಲಿ ನೀರು ಬರ್ತೈತೆ ಎಲ್ಲ ಕಮೆಂಟ್ ಹಾಕಿ ಲೈಕ್ ಕೊಡಿ ಜಾಸ್ತಿ. ಸುಮ್ಮನೆ ಬರೀ ಇದು ಮಾಡಬೇಡಿ. ನೋಡ್ಕೊಂಡಿರ್ಬೇಡಿ, ಬಂದು ಲೈಕ್ ಕೊಟ್ಟು ಇಲ್ಲ ಆಂಟಿ ಅಂಗಡಿಗೆ ಬಂದು ತಿನ್ಕೊಂಡು ಹೋಗಿ. ನಮ್ಮನ್ನ ಮೀಟ್ ಮಾಡಿ ಹೋಗ್ಬೇಕು ನಾವು ಇಲ್ಲಿ ಬಂದು. ಆಂಟಿ ಮೀಟ್ ಮಾಡಿದವರೆಲ್ಲ ನನ್ನ ಪ್ರೊಫೈಲ್ ಬಂದು ಕಮೆಂಟ್ ಹಾಕ್ಬೇಕು. ಆಂಟಿ ಹತ್ರ ಒಂದು ಸೆಲ್ಫಿ ತಗೋಬೇಕು ನೀವು. ಆಂಟಿ ದಿವ್ಯ ವಸಂತ, ನಾನು ಅವರು ವ್ಲಾಗ್ ನೋಡ್ಕೊಂಡು ಬಂದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನು ಕೊಡ್ತೀರಾ ನೀವು? ಎಕ್ಸ್ಟ್ರಾ 1 ಕೋಟಿ ಕೊಟ್ಟು ಕಳಿಸ್ತೀರಾ? ಏನಾದರೂ ತಿನ್ಲಿ. ಆಂಟಿ ಮನಸ್ಸು ತುಂಬ ಉದಾರ ಫ್ರೆಂಡ್ಸ್. ಏನಾದರೂ ತಿನ್ಕೊಂಡು ಹೋಗ್ಲಿ, ನಿಮ್ಮ ಫ್ರೆಂಡ್ ನಮಗೂ ಫ್ರೆಂಡ್ ಆಗಲಿ ಅಂತವ್ರೆ. ಆದರೆ ನೀವು ಹಂಗೆ ಮಾಡಬೇಡಿ. ಆಂಟಿ ಅಂಗಡಿಗೆ ಬಂದು ಆಂಟಿಗೆ ಹೆಲ್ಪ್ ಆಗೋ ಥರ ತಿಂದು ದುಡ್ಡು ಕೊಟ್ಟು ಹೋಗಿ, ಓಕೆನಾ? ಫ್ರೆಂಡ್ಸ್, ಮಂಜುಳಮ್ಮ 100 ರೂಪಾಯಿಗೆ ಒಳ್ಳೆ ಚಾರ್ಜ್ ಕೊಟ್ಟರು, ಚೆನ್ನಾಗಿ ತಿಂದೆ. ಇವಾಗ ಅಲ್ಲೇ ಅವನು ಪನ್ನೀರ್ ದೋಸೆ, ಮಸಾಲೆ ದೋಸೆ ಮಾಡೋರೆ, ಅಲ್ಲಿ ತಿನ್ನಕ್ಕೆ ಹೋಗ್ತಿದ್ದೀನಿ. ಅಮ್ಮ ಬಾಯ್, ಹ್ಯಾಪಿ ನ್ಯೂ ಇಯರ್. ನಮ್ಮ ವ್ಯೂವರ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳಿ. ಬಾಯ್. ಬನ್ನಿ ಅಲ್ಲಿ ಹೋಗೋಣ ಈಗ. ಬಾರಿಸ್ತವನೆ ಫ್ರೆಂಡ್ಸ್, ಬಾರಿಸ್ತವನೆ, ಬಿಡ್ರೆ ಬಾರಿಸ್ತವ್ರೆ ಪನ್ನೀರ್ ದೋಸೆನ. ನನಗೆ ಚಿನಿಮ್ಮ ಮಶ್ರೂಮ್ ಹಾಕ್ಸಿದ್ಯಾ? ಇವನಿಗೆ ಮಶ್ರೂಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಶ್ರೂಮ್ ಪ್ರಿಯ. ಎಷ್ಟು ವೆರೈಟಿ ದೋಸೆ ಮಾಡ್ತೀರಾ ನೀವು? 104. ಅಷ್ಟು ವೆರೈಟಿ ಸಿಗುತ್ತಾ? ಏನು ಹೆಂಗ್ ಮಾಡ್ತೀರಾ? 140 ವೆರೈಟಿ. ಇವನು ದೋಸೆ ಪ್ರಿಯ, ಇವನು ಇಲ್ಲೇ ಇಟ್ಕೊಳ್ಳಿ. ದಿನ ಒಂದೊಂದು ವೆರೈಟಿ ಕೊಡಿ ಇವನಿಗೆ. ಕಸ್ಟಮರ್ ಬರ್ತಾರಂತ. ಫ್ರೆಂಡ್ಸ್, ಈಗ ಅವ್ನು ಮತ್ತೆ ಪಿಜ್ಜಾ ದೋಸೆ ಆರ್ಡರ್ ಮಾಡಿದ್ದಾನೆ. ಒಂದು ದೋಸೆ ತಿಂದೆ, ಒಂದು ದೋಸೆ ತಿಂದು ಮುಗಿಸಿ ಇವಾಗ ಮತ್ತೆ ಇನ್ನೊಂದು ದೋಸೆ ತಿಂತವನು ಅವನು. ಅಲ್ಲಿ ಚುರ್ಮುರಿ ತಿಂದ, ಗೋಟಿ ಮಸಾಲ ತಿಂದ, ಪನ್ನೀರ್ ತಿಂದ, ಪಿಜ್ಜಾ ದೋಸೆ ತಿಂತವನೆ ಫ್ರೆಂಡ್ಸ್. ಎಷ್ಟು ತಿಂತವನೆ ಯಪ್ಪ. ಈಗ ಪಿಜ್ಜಾ ದೋಸೆ ಹೆಂಗ್ ಮಾಡ್ತಾರಂತ ನೋಡ್ಕೊಳ್ಳಿ ನೀವು. ಇದು ಪಿಜ್ಜಾ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ಕಾರ್ನು, ಆಮೇಲೆ ಬಟಾಣಿ, ಎಲೆಕೋಸು, ಇದು ಚಿಲ್ಲಿ ಸಾಸು, ಟೊಮೆಟೊ, ಅದೇನದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿದ್ರು. ನಮ್ಮ ದೋಸೆ ಬೇಯ್ತೈತೆ ಇಲ್ಲಿ. ಚೆನ್ನಾಗಿ ಸ್ಮರ್ಚ್ ಮಾಡ್ತವ್ರೆ. ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹೇಳಲ್ಲ ಆದ್ರೆ ಅವರು. ನೋಡಿ, ಇವರು ಚಿಲ್ಲಿ ಫ್ಲೇಕ್ಸ್ಗಳನ್ನ ಹಾಕ್ತಿದ್ದಾರೆ. ನಿಮ್ಮ ಹೆಸರೇನು? ಕಾಲೇಜ್ಗೆ ಹೋಗ್ತಿದ್ದೀರಾ? ಯಾವ ಕಾಲೇಜು? ಕೇಲಿ ಕಾಲೇಜು. ನಾನು ಓದಿದ ಕಾಲೇಜ್ ಫ್ರೆಂಡ್ಸ್. ಏನು ಓದ್ತಿದ್ದೀರಾ ಅಲ್ಲಿ? ಸೆಕೆಂಡ್ PU. ನಾನು ಡಿಗ್ರಿ ಅಲ್ಲೇ ಮಾಡಿದ್ದು. ನಮ್ಮ ಕಾಲೇಜ್ ಹುಡುಗ.
ಗೋಬಿ ಪಾರ್ಸೆಲ್ಲ ನೋಡಿ ಪಕ್ಕ ಪಿಜ್ಜಾ ರೆಡಿ ಆಗ್ತಿದೆ ಈಗ. ಹಲೋ ಪಿಜ್ಜಾ ಥ್ಯಾಂಕ್ಸ್ ಕಣೋ. ಪಿಜ್ಜಾ ದೋಸೆ ಚೆನ್ನಾಗೈತೆ ಅಂತ ನಾನು ಅಲ್ಲಿ ಮಾತಾಡ್ತಿದ್ದೆ, ಇವನೊಬ್ಬನೇ ತಿಂತವನೆ. ಸಕದಾಗಿದೆ. ತಿನ್ಬಿಟ್ರೆ ವಿಡಿಯೋ ಮಾತಾಡೋಕೆ ನಿಂತ್ಕೊಳ್ಳೋದು ಅವೆಲ್ಲ ಸೀನ್ ಇಲ್ಲ. ತಿಂತಾರೋದಷ್ಟೇ. ಅದು ಅವರು ಅದು ಕೇಳಿದ್ರೆ ಡೈಲಾಗ್ ಆತಿ ಅಂತ. ಸೀಟ್ ಬೆಲ್ಟ್ ಹಾಕಚ್ಚು ನಿಮ್ಮ ಬಿಡು ಹಿಂಗೆ ಮುಂದೆ ಹಾಕು ಪರವಾಗಿಲ್ಲ. ಆಮೇಲೆ ಫ್ರೆಂಡ್ಸ್ ತಿಂದ್ವಿ ಸ್ನ್ಯಾಕ್ಸ್ನ. ನಮ್ಮ ಮಂಜುಳಮ್ಮ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು ಮಂಜುಳಮ್ಮನ ಮಾತಾಡಿಸಿ. ಆ್ಯಂಡ್ ಇವಾಗ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ ಅವ್ರ ಹತ್ರ. ಇದಕ್ಕೆ ಅವ್ರು ತೊಗೊಂಡಿದ್ದು ನಾರ್ಮಲ್ ಬೇಲ್ಪುರಿ, ಇದಕ್ಕೆ 40 ರೂಪೀಸ್ ತೊಗೊಂಡ್ರು ಅವರು. ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ತಾರೆ. ಹೋಗಿ ನಮ್ಮ ಮಂಜುಳಮ್ಮನ ಮಾತಾಡ್ಸ್ಕೊಂಡು ಚುರುಮುರಿ ತಿನ್ಕೊಂಡು ಬನ್ನಿ. ಇದು ಯಾವುದೇ ಪ್ರಮೋಷನ್ ಏನಲ್ಲ. ನಮ್ಮ ಅಮ್ಮ ಏಜ್ ಆಗಿದೆ, ಕಷ್ಟಪಟ್ಟು ದುಡಿತಿದ್ದಾರೆ. ಸೊ ಅವ್ರಿಗೂ ನಾವು ಸಪೋರ್ಟ್ ಮಾಡಬೇಕಲ್ವಾ. ಹೆಲ್ದಿ ಫುಡ್ಡು, ಒಂದು ಸ್ನ್ಯಾಕ್ಸು ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ ಬೋರ್ ಆದಾಗ ಹೋಗಿ ತಿನ್ಕೊಂಡು ಬನ್ನಿ, ಓಕೆನಾ. ಸೊ ಈಗ ನಾವು ಮತ್ತೆ ವಾಪಸ್ ಮೀಟಿಂಗಿಗೆ ಹೊರಟಿದ್ದೀವಿ. ಈಗ ಟೈಮು 11:58 ಆಗಿದೆ. ನಮ್ಮದು ಈಗ ಟೈಮು 11:58 ಆಗಿದೆ. ಅವನು ಒಳಗಡೆ ಚೆಕಪ್ಗೆ ಅಂತ ಹೇಳಿ ಹೋಗಿದ್ದಾನೆ. ನಾಳೆ ಕೆಲಸ ಇರೋದ್ರಿಂದ ಸೊ ಇವತ್ತಿನ ಕೆಲಸನೆಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ ಅಂತ ಹಾಸ್ಪಿಟಲಿಗೆ ಬಂದಿದ್ದೀವಿ. ಏನಂತ ಏನಿದೆಲ್ಲ ಜಸ್ಟ್ ನಾರ್ಮಲ್ ಚೆಕಪ್ ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ಆವಾಗಲೇ ಚಾಟ್ಸ್ ಎಲ್ಲ ತಿನ್ನಕ್ಕೆ ಹೋಗಿದ್ವಿ. ಆಮೇಲೆ ಮತ್ತೆ ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಬರ್ತಿದ್ವಿ. ಅವನಿಗೇನೋ ಸ್ವಲ್ಪ ಹೆಡ್ಡೇಕ್ ಅಂತಿದ್ದ, ಅದಕ್ಕೆ ತೋರಿಸ್ಬಿಡೋಣ ಅಂತೇಳಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಮುಗಿತು ಫ್ರೆಂಡ್ಸ್, ಸ್ಕ್ಯಾನ್ ಮಾಡಿಸಿ ಅಂತ ಏನು ಮೇಜರ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಈ ರಿಪೋರ್ಟ್ನ ತೊಗೊಂಡೋಗಿ ನಾಳೆ ಹಾಸ್ಪಿಟಲಲ್ಲಿ ತೋರಿಸ್ಬೇಕು. ಒಂದೊಂದೆಲ್ಲ ಇದೊಂದು ಲಾಸ್ಟ್ ಟೈಮು ಪ್ಯಾನಿಕ್ ಅಟ್ಯಾಕ್, ಈ ಟೈಮು ತಲೆನೋವು, ನಿದ್ದೆ ಬರ್ತಿದೆ. ನಾಳೆ ಇವತ್ತು 3ನೇ ತಾರೀಕು. ಇವತ್ತು ನಮ್ಮ ನಿಸ್ಸುದು ಮೂವಿ ರಿಲೀಸ್ ಇದೆ, ಆಫ್ಟರ್ ಬ್ರೇಕಪ್. ಇದು ರಿಪೋರ್ಟ್ ಹೌದಾ? ರಕ್ತ ಹೆಪ್ಪುಗಟ್ಟಿದ್ರೆ ಬ್ರೈನ್ ಸ್ಕ್ಯಾನ್ ಮಾಡಿಸಿದ್ವಿ. ತುಂಬ ತಲೆನೋವು ಬರೋದು, ಸಿವಿಯರ್ ಹೆಡ್ಡೇಕು, ತೊದಲು ಮಂತು ಬರೋದು, ಆ ಥರ ಎಲ್ಲ ಆಗುತ್ತೆ. ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ನಾಗರಬಾವಿಲಿದ್ವಿ, ಈಗ ಇಲ್ಲಿಂದ ಮನೆಗೆ ಹೊರಟಿದ್ವಿ. ನೀನು ಒಂದೊಂದು ಟೆನ್ಷನ್ ಕೊಡೋದ ನನಗೆ, ಒಂದೊಂದು ಸತಿ ಎದುರಿಸಲ್ಲ ನೀವು ನನಗೆ. ನನ್ನ ಹತ್ರ ಇದೆ, ಜೋಬಲ್ಲಿದೆ. ನೀನು ತುಂಬ ಟೆನ್ಷನ್ ಕೊಡ್ತೇನೆ ಫ್ರೆಂಡ್ಸ್ ನನಗೆ. ಎಲ್ಲಿ ಜೋಬು? ಜೀವ ಬಾಯಿಗೆ ಬರೆಸ್ತಾನೆ. ಜೋಬ್ ಎಲ್ಲ ಇದರಲ್ಲಿ ಇಲ್ಲ ಐತೆ. ಒಂದು ಜೋಬ್ ಹುಡ್ಕಕ್ಕೆ ಬರಲ್ಲ ಇವನಿಗೆ. ಸರಿ ಬಾ. ಏನು ಬೇಡ, ಇಟ್ಕೋ. ಅಬ್ಬಾ ಓಪನ್ ಮಾಡಿಲ್ಲ. ಹೌದಾ?